ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ನಾಲಿಗೆಯಿಂದ ಕಿವಿಗಳನ್ನು ಸ್ವಚ್ಛಗೊಳಿಸಬಲ್ಲದು? ಎ. ನಾಯಿ, ಬಿ. ಬೆಕ್ಕು, ಸಿ. ಆನೆ, ಡಿ. ಜಿರಾಫೆ. ಉತ್ತರ ಡಿ. ಜಿರಾಫೆ. ಎರಡನೇ ಪ್ರಶ್ನೆ, ಅತಿಯಾದ ಉಪ್ಪು ಸೇವನೆಯಿಂದ ದೇಹದ ಯಾವ ಭಾಗಗಳು ಒತ್ತಡಕ್ಕೆ ಒಳಗಾಗುತ್ತವೆ? ಎ. ಮೂತ್ರಪಿಂಡ, ಬಿ. ಯಕೃತ್, ಸಿ. ಹೃದಯ, ಡಿ. ಮೆದುಳು. ಉತ್ತರ ಎ. ಮೂತ್ರಪಿಂಡ. ಮೂರನೇ ಪ್ರಶ್ನೆ, ಯಾವ ಬಣ್ಣ ಆಹಾರವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ? ಎ. ಬಿಳಿ, ಬಿ. ನೇರಳೆ, ಸಿ. ಹಳದಿ, ಡಿ. ಹಸಿರು. ಉತ್ತರ ಬಿ. ನೇರಳೆ. ನಾಲ್ಕನೇ ಪ್ರಶ್ನೆ, ಯಾವ ಪ್ರಾಣಿಯು ರೈಲಿಗಿಂತ ವೇಗವಾಗಿ ಓಡುತ್ತದೆ? ಎ. ಜಿಂಕೆ, ಬಿ. ಚಿರತೆ, ಸಿ. ಕುದುರೆ, ಡಿ. ಆನೆ. ಉತ್ತರ ಬಿ. ಚಿರತೆ. ಐದನೇ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ನೀರಿನ ಬೆಲೆಗಿಂತ 1 ಲೀಟರ್ ಪೆಟ್ರೋಲ್ ಬೆಲೆ ಕಡಿಮೆ ಇದೆ? ಎ. ಮುಂಬೈ, ಬಿ. ಕುವೆತ್, ಸಿ. ಕತಾರ, ಡಿ. ವೆನೆಜುವೆಲಾ. ಉತ್ತರ ಡಿ. ವೆನೆಜುವೆಲಾ. ಆರನೇ ಪ್ರಶ್ನೆ, ಮಲಗುವ ಮುನ್ನ ಯಾವ ಆಹಾರ ಸೇವಿಸಿದರೆ ಗಾಢ ನಿದ್ರೆ ಬರುತ್ತದೆ? ಎ. ಬಿಸಿ ಹಾಲು, ಬಿ. ಜೇನು, ಸಿ. ಕಾಫಿ, ಡಿ. ಚಹಾ. ಉತ್ತರ ಎ. ಬಿಸಿ ಹಾಲು. ಏಳನೇ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳು ವಿಷವನ್ನು ಹೊಂದಿರುತ್ತವೆ? ಎ. ಕಿತ್ತಳೆ, ಬಿ. ಕಲ್ಲಂಗಡಿ, ಸಿ. ಬಾಳೆಹಣ್ಣು, ಡಿ. ಸೇಬು. ಉತ್ತರ ಡಿ. ಸೇಬು. ಎಂಟನೇ ಪ್ರಶ್ನೆ, ಯಾವ ಹಣ್ಣು ಮರೆವು ನಿವಾರಿಸುತ್ತದೆ? ಎ. ಬ್ಲೂಬೆರಿ, ಬಿ. ಅವಕಾಡೊ, ಸಿ. ದ್ರಾಕ್ಷಿ, ಡಿ. ಕಿತ್ತಳೆ. ಉತ್ತರ ಮೇಲ್ನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿಗೆ ನೀಲಿ ರಕ್ತವಿದೆ? ಎ. ನೀಲಿ ತಿಮಿಂಗಿಲ, ಬಿ. ಡಾಲ್ಫಿನ್, ಸಿ. ಆಕ್ಟೋಪಸ್, ಡಿ. ಶಾರ್ಕ್. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹತ್ತನೇ ಪ್ರಶ್ನೆ, ರಾತ್ರಿ ಸ್ವೆಟರ್ ಹಾಕಿಕೊಂಡು ಮಲಗಿದರೆ ದೇಹದಲ್ಲಿ ಯಾವ ಸಮಸ್ಯೆಗಳು ಉಂಟಾಗಬಹುದು? ಎ. ಮಧುಮೇಹ, ಬಿ. ಕ್ಯಾನ್ಸರ್, ಸಿ. ಅಧಿಕ ರಕ್ತದೊತ್ತಡ, ಡಿ. ಅಸ್ತಮಾ. ಉತ್ತರ ಸಿ. ಅಧಿಕ ರಕ್ತದೊತ್ತಡ. 11ನೇ ಪ್ರಶ್ನೆ, ಮಕ್ಕಳ ದೃಷ್ಟಿ ತ್ವರಿತವಾಗಿ ಸುಧಾರಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ? ಎ. ಪಾಲಕ್, ಬಿ. ಕ್ಯಾರೆಟ್, ಸಿ. ಮೊಟ್ಟೆಗಳು, ಡಿ. ಮೀನು. ಉತ್ತರ ಮೇಲ್ನ ಎಲ್ಲವೂ. ಪಾಲಕ್, ಕ್ಯಾರೆಟ್, ಮೊಟ್ಟೆಗಳು, ಮೀನು. 12ನೇ ಪ್ರಶ್ನೆ, ಯಾವ ಪಾತ್ರೆಯಲ್ಲಿ ನೀರು ಕುಡಿದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಎ. ಗಾಜು, ಬಿ. ತಾಮ್ರ, ಸಿ. ಪ್ಲಾಸ್ಟಿಕ್,
ಡಿ ಬೆಳ್ಳಿ. ಉತ್ತರ ಬಿ ತಾಮ್ರ. 13ನೇ ಪ್ರಶ್ನೆ, ಖಿನ್ನತೆಯನ್ನು ಕಡಿಮೆ ಮಾಡಲು ನಿಮಗೆ ಪ್ರತಿದಿನ ಎಷ್ಟು ನಿಮಿಷಗಳ ಸೂರ್ಯನ ಬೆಳಕು ಬೇಕು? ಎ 15ರಿಂದ 20 ನಿಮಿಷಗಳು, ಬಿ 10 ನಿಮಿಷಗಳು, ಸಿ 5 ನಿಮಿಷಗಳು, ಡಿ 30 ನಿಮಿಷಗಳು. ಉತ್ತರ ಎ 15ರಿಂದ 20 ನಿಮಿಷಗಳು. 14ನೇ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟಲು ಯಾವ ತರಕಾರಿ ಹೆಚ್ಚು ಸಹಾಯ ಮಾಡುತ್ತದೆ? ಎ ಆಲೂಗಡ್ಡೆ, ಬಿಳಿ ಬದನೆ, ಸಿ ಕ್ಯಾರೆಟ್, ಡಿ ಟೊಮಾಟೊ. ಉತ್ತರ ಡಿ ಟೊಮಾಟೊ. 15ನೇ ಪ್ರಶ್ನೆ, ಮೆದುಳಿನ ಸ್ಮರಣೆಗೆ ಯಾವ ಹಣ್ಣು ಉತ್ತಮ? ಎ ಕಿತ್ತಳೆ, ಬಿ ಕಪ್ಪು ದ್ರಾಕ್ಷಿಗಳು, ಸಿ ಸೇಬು, ಡಿ ಬ್ಲೂಬೆರಿ. ಉತ್ತರ ಡಿ ಬ್ಲೂಬೆರಿ. 16ನೇ ಪ್ರಶ್ನೆ, ಸ್ನಾನ ಮಾಡುವ ಮೊದಲು ದೇಹಕ್ಕೆ ಯಾವ ಎಣ್ಣೆ ಹಚ್ಚುವುದರಿಂದ ಹೃದಯಾಘಾತದ ಅಪಾಯ ಕಡಿಮೆ ಆಗುತ್ತದೆ? ಎ ಸಾಸಿವೆ ಎಣ್ಣೆ, ಬಿ ತೆಂಗಿನ ಎಣ್ಣೆ, ಸಿ ಬಾದಾಮಿ ಎಣ್ಣೆ, ಡಿ ಆಲಿವ್ ಎಣ್ಣೆ. ಉತ್ತರ ಎ ಸಾಸಿವೆ ಎಣ್ಣೆ. 17ನೇ ಪ್ರಶ್ನೆ, ಅತಿಯಾಗಿ ತಣ್ಣೀರು ಕುಡಿಯುವುದರಿಂದ ದೇಹದ ಯಾವ ಅಂಗವು ಗಂಭೀರವಾಗಿ ಹಾನಿಗೊಳಗಾಗುತ್ತದೆ? ಎ ಅನ್ನನಾಳ, ಬಿ ವಾಯುಮಾರ್ಗ, ಸಿ ರಕ್ತನಾಳಗಳು, ಡಿ ಮೂತ್ರನಾಳ. ಉತ್ತರ ಎ ಅನ್ನನಾಳ. 18ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಸಾವಿನ ನಂತರ ಹೆಚ್ಚು ಜೀವಂತವಾಗಿರುವ ಅಂಗ ಯಾವುದು? ಎ ಹೃದಯ, ಬಿ ಮೆದುಳು, ಸಿ ಯಕೃತ್, ಡಿ ಕಣ್ಣಿನ ಕಾರ್ನಿಯಾ. ಉತ್ತರ ಡಿ ಕಣ್ಣಿನ ಕಾರ್ನಿಯಾ. 19ನೇ ಪ್ರಶ್ನೆ, ಜನರು ತಮ್ಮ ಕೋಪವನ್ನು ಬೇಗನೆ ನಿಯಂತ್ರಿಸಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಖರ್ಜೂರ, ಬಿ ದ್ರಾಕ್ಷಿ, ಸಿ ಮಾವು, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. 20ನೇ ಪ್ರಶ್ನೆ, ಪೆಂಗ್ವಿನ್ ಎಷ್ಟು ಹೊತ್ತು ತನ್ನ ಉಸಿರನ್ನು ಹಿಡಿದಿಟ್ಟುಕೊಳ್ಳಬಲ್ಲದು? ಎ 25 ನಿಮಿಷಗಳು, ಬಿ 20 ನಿಮಿಷಗಳು, ಸಿ 15 ನಿಮಿಷಗಳು, ಡಿ 10 ನಿಮಿಷಗಳು. ಉತ್ತರ ಬಿ 20 ನಿಮಿಷಗಳು. 21ನೇ ಪ್ರಶ್ನೆ, ಚಿನ್ನವು ಯಾವ ಬಣ್ಣದ ಬೆಳಕನ್ನು ಹೆಚ್ಚು ಹೀರಿಕೊಳ್ಳುತ್ತದೆ? ಎ ಕೆಂಪು, ಬಿ ಹಸಿರು, ಸಿ ಹಳದಿ, ಡಿ ನೀಲಿ. ಉತ್ತರ ಡಿ ನೀಲಿ. 22ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ವಿಷಕಾರಿ ಹಾವುಗಳನ್ನು ವರದಕ್ಷಿಣೆಯಾಗಿ ನೀಡಲಾಗುತ್ತದೆ? ಎ ಮಧ್ಯಪ್ರದೇಶ್, ಬಿ ಕೇರಳ, ಸಿ ತಮಿಳುನಾಡು, ಡಿ ರಾಜಸ್ಥಾನ್. ಉತ್ತರ ಎ ಮಧ್ಯಪ್ರದೇಶ್. 23ನೇ ಪ್ರಶ್ನೆ, ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬಾ ಅದೃಷ್ಟವಂತರು? ಎ ಶುಕ್ರವಾರ, ಬಿ ಭಾನುವಾರ, ಸಿ ಸೋಮವಾರ, ಡಿ ಬುಧವಾರ. ಉತ್ತರ ಬಿ ಭಾನುವಾರ. 24ನೇ ಪ್ರಶ್ನೆ,
ಯಾವ ದೇಶದಲ್ಲಿ ಅಕ್ಕಿಯಿಂದ ಮಾಡಿದ ದಿಂಬುಗಳನ್ನು ಬಳಸಲಾಗುತ್ತದೆ? ಎ ಜಪಾನ್, ಬಿ ಭಾರತ, ಸಿ ಚೀನಾ, ಡಿ ಲ್ಯಾಂಡ್. ಉತ್ತರ ಎ ಜಪಾನ್. 25ನೇ ಪ್ರಶ್ನೆ. ಯಾವ ಪ್ರಾಣಿ ಶೂ ಧರಿಸಿ ಮಲಗುತ್ತದೆ? ಎ ಕುದುರೆ, ಬಿ ಜಿರಾಫೆ, ಸಿ ಬೆಕ್ಕು, ಡಿ ಆನೆ. ಉತ್ತರ ಎ ಕುದುರೆ. 26ನೇ ಪ್ರಶ್ನೆ. ಯಾವ ದೇಶದ ಜನರು ಕಡಿಮೆ ರೋಗಿಗಳಾಗಿದ್ದಾರೆ? ಎ ಭಾರತ, ಬಿ ಅಮೆರಿಕ, ಸಿ ನೇಪಾಳ್, ಡಿ ಚೀನಾ. ಉತ್ತರ ಬಿ ಅಮೆರಿಕ. 27ನೇ ಪ್ರಶ್ನೆ. ಯಾವ ದೇಶದಲ್ಲಿ ಬಟ್ಟೆಗಳ ಮೇಲೆ ಪತ್ರಿಕೆಗಳನ್ನು ಮುದ್ರಿಸಲಾಗುತ್ತದೆ? ಎ ಭಾರತದಲ್ಲಿ, ಬಿ ಜಪಾನಿನಲ್ಲಿ, ಸಿ ಸ್ಪೇನ್ನಲ್ಲಿ, ಡಿ ಬ್ರಿಟನ್ನಲ್ಲಿ. ಉತ್ತರ ಸಿ ಸ್ಪೇನ್ನಲ್ಲಿ. 28ನೇ ಪ್ರಶ್ನೆ. ಭಾರತದ ಯಾವ ನದಿಯಲ್ಲಿ ಚಿನ್ನ ಹರಿಯುತ್ತದೆ? ಎ ಗಂಗಾ, ಬಿ ಯಮುನಾ, ಸಿ ತಪತಿ, ಡಿ ರೇಖಾ ನದಿ. ಉತ್ತರ ಡಿ ರೇಖಾ ನದಿ. 29ನೇ ಪ್ರಶ್ನೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಅಗಿಯುವುದರಿಂದ ಯಾವ ರೋಗವನ್ನು ತಡೆಗಟ್ಟಬಹುದು? ಎ ಹೃದಯ ರೋಗ, ಬಿ ಕ್ಯಾನ್ಸರ್, ಸಿ ತಲೆನೋವು, ಡಿ ಶೀತ ಕೆಮ್ಮು. ಉತ್ತರ ಡಿ ಶೀತ ಕೆಮ್ಮು. 30ನೇ ಪ್ರಶ್ನೆ. ಹಳದಿ ಸೇಬು ಎಲ್ಲಿ ಕಂಡು ಬರುತ್ತದೆ? ಭಾರತ, ಬಿ ನ್ಯೂಜಿಲ್ಯಾಂಡ್, ಸಿ ಜಪಾನ್, ಡಿ ಶ್ರೀಲಂಕಾ. ಉತ್ತರ ಬಿ ನ್ಯೂಜಿಲ್ಯಾಂಡ್. ಹುಟ್ಟಿದ ಮಗುವನ್ನು ಸೂರ್ಯನಿಗೆ ತೋರಿಸುವ ಹಕ್ಕಿ? ಎ ಕಾಗೆ, ಬಿ ನವಿಲು, ಸಿ ಮೈನಾ, ಡಿ ಗಿಡುಗ. ಉತ್ತರ ಡಿ ಗಿಡುಗ. ಯಾವ ಪ್ರಾಣಿ ಮನುಷ್ಯನಂತೆ ಮಲಗುತ್ತದೆ? ಎ ಹುಲಿ, ಬಿ ಗೂಬೆಗಳು, ಸಿ ಕುರಿ, ಡಿ ನಾಯಿ. ಉತ್ತರ ಡಿ ನಾಯಿ. ಮೂಳೆಗಳು ಬದಲಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 10 ವರ್ಷ, ಬಿ 9 ವರ್ಷ, ಸಿ 8 ವರ್ಷ, ಡಿ 7 ವರ್ಷ. ಉತ್ತರ ಎ 10 ವರ್ಷ. ಸಕ್ಕರೆಯನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು? ಎ ಸ್ವೀಡನ್, ಬಿ ನೇಪಾಳ್, ಸಿ ಚೀನಾ, ಡಿ ಭಾರತ. ಉತ್ತರ ಡಿ ಭಾರತ. ಬಾಯಿಯಲ್ಲಿ ಲಾಲಾರಸವಿಲ್ಲದಿದ್ದರೆ ಏನಾಗುತ್ತದೆ? ಎ ರುಚಿ ಆಗುವುದಿಲ್ಲ, ಬಿ ಹಲ್ಲು ಹಾಳಾಗುವುದಿಲ್ಲ, ಸಿ ಮಾತನಾಡಲಾಗುವುದಿಲ್ಲ, ಡಿ ಸೋಂಕು ಇಲ್ಲ. ಉತ್ತರ ಎ ರುಚಿ ಆಗುವುದಿಲ್ಲ. ಈ ಕೆಳಗಿನವರಲ್ಲಿ ಯಾರು ಫೇಸ್ಬುಕ್ನ ಸ್ಥಾಪಕರು? ಎ ಎಲೋನ್ ಮಸ್ಕ್, ಬಿ ಅಂಬಾನಿ, ಸಿ ಚಾಡ್ ಹರ್ಲಿ, ಡಿ ಮಾರ್ಕ್ ಜುಕರ್ಬರ್ಗ್. ಉತ್ತರ ಡಿ ಮಾರ್ಕ್ ಜುಕರ್ಬರ್ಗ್. ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ? ಎ ರಾಜಸ್ಥಾನ್, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ಕರ್ನಾಟಕ. ಉತ್ತರ ಡಿ ಕರ್ನಾಟಕ. ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೆ ಇರುವ ವ್ಯಾಧಿ ಯಾವುದು? ಎ ಹೃದಯಾಘಾತ, ಬಿ ಪಕ್ಷವಾತ, ಸಿ ಅಸ್ತಮಾ, ಡಿ ಮರೆಗುಳಿತನ.
ಉತ್ತರ ಎ ಹೃದಯಘಾತ. ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಚಿಕ್ಕು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಕಲ್ಲಂಗಡಿ. ಉತ್ತರ ಡಿ ಕಲ್ಲಂಗಡಿ. ಬೆರಳಿನ ಉಗುರುಗಳಿಗೆ ಚರ್ಮ ಬಂದರೆ ನಮ್ಮ ಶರೀರದಲ್ಲಿ ಏನು ಜರುಗುತ್ತದೆ ಎನ್ನುವುದರ ಸೂಚನೆ? ಎ ಬೊಜ್ಜು ಬರುತ್ತದೆ, ಬಿ ಬಕ್ಕುತ್ತಲೆ, ಸಿ ಕಪ್ಪು ಆಗಿರುವ ಸೂಚನೆ, ಡಿ ಕೂದಲು ಪುಡಿ ಆಗುವ ಸೂಚನೆ. ಉತ್ತರ ಡಿ ಕೂದಲು ಪುಡಿ ಆಗುವ ಸೂಚನೆ. ಒಂದು ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು? ಎ 100 ವರ್ಷಗಳು, ಬಿ 70 ವರ್ಷಗಳು, ಸಿ 50 ವರ್ಷಗಳು, ಡಿ 200 ವರ್ಷಗಳು. ಉತ್ತರ ಬಿ 70 ವರ್ಷಗಳು. ನವಜಾತ ಶಿಶು ಯಾವ ಬಣ್ಣಗಳನ್ನು ನೋಡಬಹುದು? ಎ ಕಪ್ಪು, ಬಿ ಕೆಂಪು, ಸಿ ಹಸಿರು, ಡಿ ನೀಲಿ. ಉತ್ತರ ಎ ಕಪ್ಪು. ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಎ ಮೂಳೆ ಮಜ್ಜೆ, ಬಿ ಯಕೃತ್, ಸಿ ಪಿತ್ತಕೋಶ, ಡಿ ಮೂತ್ರಪಿಂಡ. ಉತ್ತರ ಎ ಮೂಳೆ ಮಜ್ಜೆ. ಎಬಿ ಪಾಸಿಟಿವ್ ರಕ್ತದ ಗುಂಪಿನ ವ್ಯಕ್ತಿ ಯಾರಿಂದ ರಕ್ತ ಪಡೆಯಬಹುದು? ಎ ಓ ನೆಗೆಟಿವ್, ಬಿ ಎ ಪಾಸಿಟಿವ್, ಸಿ ಬಿ ನೆಗೆಟಿವ್, ಡಿ ಎಲ್ಲ ರಕ್ತದ ಗುಂಪು. ಉತ್ತರ ಡಿ ಎಲ್ಲ ರಕ್ತದ ಗುಂಪು. 24 ಗಂಟೆಗಳಲ್ಲಿ ಆರೋಗ್ಯವಂತ ಮನುಷ್ಯ ಉತ್ಪಾದಿಸುವ ಮೂತ್ರದ ಸರಾಸರಿ ಪ್ರಮಾಣ ಎಷ್ಟು? ಎ 4 ರಿಂದ 5 ಲೀಟರ್, ಬಿ 1 ರಿಂದ 1.8 ಲೀಟರ್, ಸಿ 2 ರಿಂದ 5.3 ಲೀಟರ್, ಡಿ 0.5 ರಿಂದ 0.7 ಲೀಟರ್. ಉತ್ತರ ಬಿ 1 ರಿಂದ 1.8 ಲೀಟರ್.